ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೇಲಿ ಇವತ್ತು ಚಿಕನ್ ತಂದಿದ್ವಿ. ಮೊಟ್ಟೆ ಕೋಳಿ ಸಾಂಬಾರು ಹಾಗೆ ಚಿಕನ್ ಪೆಪ್ಪರ್ ಡ್ರೈ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಕುಕ್ಕರ್ಗೆ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು ನಂತರ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಗೆ ಸ್ವಲ್ಪ ಅರಿಶಿಣ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಕೋಳಿಲಿರ್ತಕ್ಕಂಥ ಪೂರ್ತಿ ನೀರೆಲ್ಲ ಡ್ರೈ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ತೀನಿ. ಪೂರ್ತಿ ನೀರೆಲ್ಲ ಡ್ರೈ ಆದಮೇಲೆ ನೀರು ಹಾಕಿ ಸುಮಾರು ಒಂದು 7ರಿಂದ 8 ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಈಗ ನಾನಿನ್ನೂ ಮಸಾಲೆ ಹಾಕಿಲ್ಲ, ನಂತರ ಮಸಾಲೆನ ಸೇರಿಸ್ಕೊಳ್ತೀನಿ. ಈ ಮೊಟ್ಟೆ ಕೋಳಿ ಬೇಗನೆ ಬೇಯೋದಿಲ್ಲ, ಹಾಗಾಗಿ ಮೊದಲಿಗೆ ಕೂಗಿಸ್ಕೊಳ್ತಾ ಇದ್ದೀನಿ. ಮಸಾಲೆಗೆ ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಎಣ್ಣೆ, ಕಡಲೆ, ಚಕ್ಕೆ, ಲವಂಗ, ಮೆಣಸು, ಶುಂಠಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ತೆಂಗಿನ ತುರಿನ ಸೇರಿಸ್ಕೊಳ್ತೀನಿ. ಈ ಥರ ಯಾವುದೇ ಮಸಾಲೆ ಸಾಂಬಾರಿಗಾದರೂ ಸಹ ಈ ಥರ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ಸಾಂಬಾರು ಟೇಸ್ಟ್ ಬರುತ್ತೆ. ಫ್ರೈ ಮಾಡ್ಕೊಂಡ ನಂತರ ಇದನ್ನು ರುಬ್ಕೊಂಡು ಅದಕ್ಕೆ ಧನಿಯಾ ಪುಡಿನ ಸೇರಿಸ್ಕೊಂಡು ಮತ್ತೆ ಇನ್ನೊಂದು ರೌಂಡು ರುಬ್ಕೊಳ್ತೀನಿ. ಈ ರೀತಿ ಮಿಕ್ಸಿನಲ್ಲಿ ರುಬ್ಬೋದಕ್ಕಿಂತ ಒಳಕಲ್ಲಲ್ಲಿ ರುಬ್ಬಿದ್ರೆ ಸಾಂಬಾರು ಟೇಸ್ಟು ಇನ್ನೂ ಸೂಪರಾಗಿರುತ್ತೆ. ನಮ್ಮ ಮನೆಯಲ್ಲಿ ಅಟ್ಲೀಸ್ಟ್ ವಾರಕ್ಕೆ 2 ಟೈಮ್ಸ್ ಆದರೂ ಚಿಕನ್ ಮಾಡೇ ಮಾಡ್ತೀವಿ. ಚಿಕನ್ ಮಾತ್ರ ಅಲ್ಲ, ಚಿಕನ್ನು, ಮಟನ್ನು, ಪಿಗ್ಗು ಎಲ್ಲ ಮಾಡ್ತಿರ್ತೀನಿ. ಮಂಡೇ ಒಂದು ದಿನ ಬಿಟ್ಟು ವಾರ ಪೂರ್ತಿ ತಿಂತೀವಿ. ನಮ್ಮ ಮಾವನಿಗೆ ಯಾವಾಗ ತಿನ್ನಬೇಕು ಅಂತ ಅನಿಸುತ್ತೋ ಅವಾಗೆಲ್ಲ ತರ್ತಾನೆ ಇರ್ತಾರೆ. ಅವರು ಮೊದಲು ಶಿಕಾರಿ ಮಾಡ್ತಿದ್ರಂತೆ, ಅಂದರೆ ಕಾಡಿಗೋಗಿ ಪ್ರಾಣಿಗಳನ್ನೆಲ್ಲ ಹೊಡ್ಕೊಂಡು ಬಂದು ತಿಂತಿದ್ರಂತೆ. ಆದರೆ ಈಗ ವಯಸ್ಸಾಗಿದೆ, ಹೋಗೋದಿಲ್ಲ. ನಮ್ಮ ಹಳ್ಳಿನಲ್ಲಿ ಈ ನಾನ್ ವೆಜ್ನೆಲ್ಲ ಅಡುಗೆ ಮನೆಯಲ್ಲಿ ಮಾಡೋದಿಲ್ಲ, ಆಚೆ ಮಾಡ್ಕೊತೀವಿ. ಕೆಲವೊಬ್ಬರು ಮಾಡ್ಕೊಳ್ತಾರೆ, ಆದರೆ ನಮಗೆ ಮೊದಲಿಂದ ಅಭ್ಯಾಸ ಆಗಿಬಿಟ್ಟಿದೆ ಹೊರಗಡೆ ಮಾಡಿ, ಹಾಗಾಗಿ ಆಚೆನೇ ಮಾಡ್ತೀವಿ, ಅಡುಗೆ ಮನೇಲಿ ಮಾಡೋದಿಲ್ಲ. ಮೊಟ್ಟೆ ಒಂದು ಬೇಯಿಸ್ಕೊಳ್ತೀನಿ ಅಡುಗೆ ಮನೇಲಿ ಅಷ್ಟೇ. ಇನ್ನು ಮಿಕ್ಕಿದ ನಾನ್ ವೆಜ್ ಎಲ್ಲ ಹೊರಗಡೆನೇ ಮಾಡೋದು. ಈಗ ಕುಕ್ಕರ್ನ ಓಪನ್ ಮಾಡಿ ಚಿಕನ್ನು ಬೆಂದಿದೆಯೇನೋ ನೋಡ್ಕೊಳ್ತಾ ಇದ್ದೀನಿ. ಬೆಂದಿದೆ, ಇನ್ನು ಸ್ವಲ್ಪ ಬೇಯಬೇಕು ಅನ್ನೋವಾಗ ಈ ಮಸಾಲೆನ ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚದೆ ಹಾಗೆ ಕುದಿಸ್ಕೊಳ್ತೀನಿ. ಈ ಮೊಟ್ಟೆ ಕೋಳಿನಲ್ಲಿ ಬಂದಿರುತ್ತಲ್ಲ ಮೊಟ್ಟೆನ, ಅದನ್ನು ಸಹ ಹಾಕಿರಲಿಲ್ಲ, ಅದನ್ನು ಈಗಲೇ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ. ಮೊಟ್ಟೆ, ಈಲಿ ಇದನ್ನೆಲ್ಲ ಈಗಲೇ ಹಾಕಿ ಬೇಯಿಸ್ಕೊಳ್ಳೋದು. ಸಾಂಬಾರಂತೂ ತುಂಬಾ ಟೇಸ್ಟಾಗಿ ಬಂದಿತ್ತು. ಜಾಸ್ತಿ ಎಣ್ಣೆ ಬಿಟ್ಕೊಳ್ಳೋದು ಆ ಥರದ್ದೆಲ್ಲ ಏನೂ ಆಗಿರಲ್ಲ, ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ನೀವು ಒಂದು ಸಲ ಈ ಥರ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇದು ಸಾಂಬಾರು ರೆಡಿ ಆಗೋ ಅಷ್ಟರಲ್ಲಿ ಸ್ವಲ್ಪ ಪೆಪ್ಪರ್ ಡ್ರೈಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು 2 ಸ್ಪೂನಷ್ಟು ಮೆಣಸು ಮತ್ತು 2 ಸ್ಪೂನಷ್ಟು ಓಂಕಾಳು ಎರಡನ್ನೂ ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೊಳ್ತೀನಿ. ನಂತರ
ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಎತ್ತಿಟ್ಕೊಂಡು ಈರುಳ್ಳಿನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ, ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ಈಗ ಸಾಂಬಾರು ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಎಣ್ಣೆ ಜಾಸ್ತಿ ಎಲ್ಲ ಬಿಟ್ಕೊಂಡಿಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿ. ಈಗ ಪೆಪ್ಪರ್ ಡ್ರೈಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ, ಕರಿಬೇವಿನ ಸೊಪ್ಪು ಹಾಕಿ, ಜೊತೆಗೆ ಈರುಳ್ಳಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ನಂತರ ಚಿಕನನ್ನು ಸೇರಿಸಿ ಅದಕ್ಕೆ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಕೊನೆಯಲ್ಲಿ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಮೆಣಸು ಮತ್ತು ಕಾಳಿನ ಪುಡಿ, ಇದನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಚಿಕನ್ ಪೆಪ್ಪರ್ ಡ್ರೈ ರೆಡಿನೇ ಆಗೋಗುತ್ತೆ. ನನ್ನ ಮಕ್ಕಳಂತೂ ಸ್ಕೂಲಿಂದ ಬಂದ ತಕ್ಷಣ ಅಮ್ಮ ಏನಮ್ಮ ಅಡುಗೆ ಮಾಡಿದ್ಯಾ ಘಮ ಘಮ ಅಂತೈತಿ ಅಂತ ಕೇಳ್ತಿದ್ರು. ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಈ ಪೆಪ್ಪರ್ ಡ್ರೈಯು ಸಹ. ಸ್ಮೆಲ್ಲಂತೂ ಸೂಪರಾಗಿತ್ತು. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.